ನಮಸ್ತೆ ಗೆಳೆಯರೇ, ನಾನು ಕನ್ನಡದ ಹುಡುಗಿ ಗಾಯತ್ರಿ. ಇವತ್ತಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೋಮವಾರದ ಮೊದಲನೇ ವ್ಲಾಗ್ ಇದು ನಂದಾಗಿರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಮಾಡ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಏನಾನ ತಪ್ಪಾಗಿದ್ದರೆ ಹೇಳಿ ತಿದ್ಕೊಳ್ತೀನಿ. ಏನು ತಪ್ಪಾಗೇನು ಮಾತಾಡಬೇಡಿ. ನಾನು ಬೆಳಗ್ಗೆ ಎದ್ಮೇಲೆ ನನಗೆ ಸ್ಟಾರ್ಟ್ ಆಗೋ ಮೊದಲನೇ ಕೆಲಸನೇ ಬಾಗಿಲು ಕಸ ಗುಡಿಸಿ ನೀರು ಹಾಕೋದು. ನಾನು ಬಾಗಿಲು ಕಸ ಗುಡಿಸಿ ನೀರು ಹಾಕಬೇಕಾದ್ರೆ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ನಾನು ಜಪಿಸ್ತಾ ಮಾಡ್ತೀನಿ. ಹಂಗೆ ಮಾಡೋದ್ರಿಂದ ತುಂಬ ಒಳ್ಳೆಯದಂತೆ ನಮ್ಮಮ್ಮ ಹೇಳಿದ್ದು. ನಾನು ಆವಾಗಿಂದ ಆ ಥರ ಹೇಳಿ ಮಾಡ್ತೀನಿ. ನೀವು ಮಾಡಿ. ಬೆಳಗ್ಗೆ ಎದ್ದು ನೀರು ಹಾಕ್ತಿರಲ್ಲ ಆ ಟೈಮಲ್ಲಿ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಹೇಳ್ಕೊಂಡು ಒಳ್ಳೇದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ದೇವ್ರನ್ನ ಜಪಿಸ್ದಂಗಾದರೂ ಆಗುತ್ತೆ. ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿದ್ಮೇಲೆ ಕಾಫಿ ಕುಡಿಯೋ ಟೈಮು. ಕಾಫಿ ಬೇಕೇ ಬೇಕು. ಕಾಫಿ ಇಲ್ಲಾಂದರೆ ಇರೋಕ್ಕಾಗಲ್ಲ. ಎದ್ದ ತಕ್ಷಣ ಕಾಫಿ ಕುಡಿಬೇಕು. ಬಾಗಿಲಿಗೆ ನೀರು ಹಾಕಿದ ತಕ್ಷಣ ನಾನು ಕಾಫಿ ಕುಡಿತಾಯಿದ್ದೀನಿ. ನನಗೊಂದು ಲೋಟ, ನನ್ನ ಪಾಪುಗೊಂದು ಲೋಟ. ಅವಳಿಗೆ ಬರೀ ಹಾಲು ಕೊಡ್ತೀನಿ. ಹಾಲಿಗೆ ಸಕ್ಕರೆನೂ ಹಾಕಲ್ಲ, ಬೇರೆ ಏನೂ ಹಾಕೋದಿಲ್ಲ. ಬರೀ ಹಾಲು ಕೊಡ್ತೀನಿ. ನಾನು ಕಾಫಿ ಕುಡಿತೀನಿ. ಕಾಫಿ ಕುಡ್ದು ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಗಳು ಎದ್ದಿದ್ಲು. ಏನೂ ಸೌಂಡ್ ಮಾಡ್ದಲೇ ಹೋಗಿ ನೆನ್ನೆ ಎಲ್ಲ ಮಣಿ ಚೆಲ್ಲಿದ್ಲು. ಅದನ್ನೆಲ್ಲ ಆಯ್ತಾಯಿದ್ಲು. ನಾನು ಏನು ಮಾಡ್ತಾಯಿದ್ದಾಳೆ ಅಂತ ಹೋಗಿ ನೋಡಿದ್ರೆ ಮಣಿ ಆಯ್ತಾಯಿದ್ಲು. ತೊಗೊಬಂದು ಕೊಡ್ತಾಯಿದ್ಲು. ಆಗ ನಾನು ಅಂದ್ಕೊಂಡು ನೆನ್ನೆ ಚೆಲ್ಲಿದ್ನು ಇವತ್ತು ಆಯ್ತಾಯಿದೆಯಲ್ಲ ಮಗಳೇ ಅಂತ ಅಂದ್ಬಿಟ್ಟು ಖುಷಿ ಆಗೋಯ್ತು ಒಂಥರ. ಆಮೇಲೆ ಅವಳನ್ನ ಕರ್ಕೊಂಡೋಗಿ ಹಾಲು ಕುಡಿಸ್ದೆ. ಅವಳ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಬಿಟ್ಟೆ. ತುಂಬ ಟೈಮ್ ಹೊಟ್ಟೋಯ್ತು. ಅವಳ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಷ್ಟು ಟೈಮ್ ಪಾಸ್ ಆಗೋಗುತ್ತೆ ಅಂದರೆ ಬೇಗ ಟೈಮ್ ಹೊಟ್ಟೋಗ್ಬಿಡುತ್ತೆ. ತುಂಬ ತೀಟೆ ಮಾಡ್ತಾಳೆ. ಅವಳನ್ನ ಸಂಭಾಳಿಸೋ ಅಷ್ಟೊತ್ತಿಗೆ ಆಗಲ್ಲ. ನೋಡಿ, ಲಾಗ್ ಮಾಡೋ ಟೈಮಲ್ಲೂ ಬಿಡೋದಿಲ್ಲ. ಎಷ್ಟು ಹಿಂಸೆ ಕೊಡ್ತಾಳೆ ಗೊತ್ತಾ. ಅವಳು ಮಾತಾಡ್ತಾಳೆ, ಬಂದು ಮಾತಾಡ್ತಾಳಮ್ಮ ನಾನು ಅಂತ. ನಾನೇನೋ ಟಿಫನ್ ಮಾಡಬೇಕು ಅಂದ್ಕೊಂಡಿದ್ದೆ. ಕೊನೆಗೆ ಟೈಮ್ ಹೋಗಿದ್ದರಿಂದ ಟಿಫನ್ ಅದು ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡಿಕೊಂಡೆ. ಅದು ಆದರೆ ಬೇಗ ಆಗುತ್ತೆ ಅಲ್ಲ ಅಂತ. ಇಲ್ಲಾಂದರೆ ನಮ್ಮ ಯಜಮಾನ್ರಿಗೆ ಟೈಮ್ ಆಗೋಗುತ್ತೆ ಆಫೀಸ್ಗೆ. ಅದಾದಮೇಲೆ ಅವ್ರಿಗೆ ಆಫೀಸಿಗೆ ಕಳಿಸಿ ನಾನು ಪಾಪುಗೆ ಟಿಫನ್ ಮಾಡಿಸಿ ನಾನು ಟಿಫನ್ ಮಾಡಿ ಆಮೇಲೆ ತಿರ್ಗಾ ಸ್ಟಾರ್ಟ್ ಮಾಡಿಕೊಂಡೆ. ತಿರ್ಗಾ ನಾರ್ಮಲ್ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಕೆಲಸ. ಕಸ ಗುಡಿಸೋದು, ಮನೆ ಒರೆಸೋದು ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಟಿಫನ್ ಮಾಡಿದ್ಮೇಲೆ ಅಡುಗೆ ಮನೆಯೆಲ್ಲ ಗಲೀಜಾಗ್ಬಿಟ್ಟಿತ್ತು. ಅದರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡೆ. ನನ್ನ ಮಗಳು ಏನು ಕೆಲಸ ಮಾಡ್ಕೊಳಕ್ಕಾದ್ರೂ ಬಿಟ್ಬಿಡ್ತಾಳೆ, ಆದರೆ ಪಾತ್ರೆ ತೊಳಿಯೋಕ್ಕೆ ಮಾತ್ರ ಬಿಡೋಲ್ಲ. ಪಾತ್ರೆ ತೊಳಿತಾ ಇರ್ಬೇಕಾದ್ರೆ ಅಳ್ತಾ ಇರ್ತಾಳೆ, ಎತ್ಕೋ ಅಂತ. ಅವಳನ್ನ ಸಂಭಾಳಿಸ್ಕೊಂಡು ತೊಳೆಯೋ ಅಷ್ಟೊತ್ತಿಗೆ ಎಷ್ಟು ಅರ್ಧ ಗಂಟೆ ಆಗುತ್ತೋ 1 ಅವರ್ ಆಗುತ್ತೋ. ಸ್ವಲ್ಪ ಪಾತ್ರೆನೂ 1 ಅವರ್ ತೊಳಿಬೇಕಾಗತ್ತೆ ನಾನು. ಅಷ್ಟು ಟಾರ್ಚರ್ ಕೊಡ್ತಾಳೆ. ಒಂದು ಪಾತ್ರೆ ತೊಳೆಯೋಕ್ಕೆ ಬಿಡೋಲ್ಲ. ಇನ್ನು ಬೇರೆ ಕೆಲಸ ಆದರೂ ಮಾಡೋಕ್ಕೆ ಬಿಡ್ತಾಳೆ. ಬಟ್ಟೆ ನಾನು ಜಾಲಿಸ್ತಾ ಇದ್ದರೆ ಬಂದು ಅವಳು ಜಾಲಿಸ್ಕೊಡ್ತಾಳೆ, ಆದರೆ ಪಾತ್ರೆ ತೊಳೆಯೋಕ್ಕೆ ಬಿಡೋದಿಲ್ಲ. ಅವಳನ್ನ ಸಂಭಾಳಿಸ್ಕೊಂಡು ಪಾತ್ರೆ ತೊಳೆದ್ಬಿಟ್ಟು ಡೈಲಿ ನನ್ನ ಮಗಳಿಗೆ ಮೈಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ತೀನಿ. ಅವಳು ಸ್ವಲ್ಪ ಸಣ್ಣ ಇರೋದ್ರಿಂದ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಒಳ್ಳೆಯದು ಅಂತ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಅವಳಿಗೆ ಎಣ್ಣೆ ಹಚ್ಚಿಬಿಟ್ಟೆ ಮೈ ಸ್ವಲ್ಪ ಎಳ್ಕೊಳ್ಳುತ್ತೆ ಎಣ್ಣೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಕಸ ಗುಡಿಸ್ತಾಯಿದ್ದೀನಿ. ನೋಡಿ, ಕಸ ಗುಡಿಸ್ತಾಯಿದ್ರು ಎಷ್ಟು ಟಾರ್ಚರ್ ಕೊಡ್ತಾಳೆ. ಏನಾನ ಒಂದು ಕೆಲಸ ಮಾಡ್ತಾಯಿರ್ತಾಳೆ. ಅವಳಿಂದನೇ ಟೈಮ್ ಹೊರ್ಟೋಗ್ಬಿಡುತ್ತೆ ಅರ್ಧ. ಅದಾದಮೇಲೆ ಕಸ ಗುಡಿಸಿ ಎಲ್ಲ ಮನೆ ಒರೆಸಾಯಿತು. ಮನೆ ಒರೆಸ್ಕೊಂಡು ನಾನು ನನ್ನ ಪಾಪು ಇಬ್ಬರು ಸ್ನಾನ ಮಾಡ್ಕೊಂಡು ಬಂದ್ವಿ. ಸ್ನಾನ ಮಾಡಿದ ತಕ್ಷಣ ಅವಳನ್ನ ಮಲಗಿಸ್ಬಿಡ್ತೀನಿ. ಅವಾಗ ಮಲಗಿಸೋದ್ರಿಂದ ಒಂದು ಸ್ವಲ್ಪ ನಿದ್ದೆ ಮಾಡ್ತಾಳೆ, ಇಲ್ಲಾಂದರೆ ನಿದ್ದೆ ಮಾಡಲ್ಲ. ಮತ್ತು ನನಗೂ ಸ್ವಲ್ಪ ಏನೋ ಕೆಲಸಗಳಿರುತ್ತಲ್ಲ ಅದಾಗೋಗುತ್ತೆ. ದೇವ್ರ ಮನೆ ಕೆಲಸನೂ ಅಷ್ಟೇ ಅವಳು ಮಾಡೋಕ್ಕೆ ಬಿಡಲ್ಲ. ಬಂದು ದೇವ್ರ ಫೋಟೋ ಮುಟ್ಟೋದು ಅದೆಲ್ಲ ಮಾಡ್ತಾಳೆ. ಅದಕ್ಕೆ ಅವಳನ್ನ ಆ ಟೈಮಲ್ಲಿ ಮಲಗಿಸ್ಬಿಡ್ತೀನಿ ಸ್ನಾನ ಮಾಡಿಸಿ. ಸ್ನಾನ ಮಾಡಿಸೋದ್ರಿಂದ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾಳಲ್ಲ, ಗೊತ್ತಾಗಲ್ಲ, ಎಚ್ಚರಿಕೆ ಆಗೋಲ್ಲ. ನಾರ್ಮಲಾಗಿ ಹಂಗೆ ಮಲಗಿಸಿದಾಗ ಎಚ್ಚರಿಕೆ ಆಗಿಬಿಡುತ್ತೆ. ಅದಾದಮೇಲೆ ಅವಳು ಮಲ್ಕೊಂಡಿದ್ದಲ್ಲ, ಬೇಗ ನಾನು ದೇವ್ರ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಎಲ್ಲ ಫುಲ್ ಮುಗಿಸ್ದೆ. ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಗೋಯ್ತು. 2 ಗಂಟೆ 3 ಗಂಟೆ ಆಗೋಗ್ಬಿಡುತ್ತೆ. ಅಲ್ಲಿಗೆ ನನ್ನ ದಿನ ಕಳೆದೋಗ್ಬಿಡುತ್ತೆ. ದೇವ್ರ ಕೆಲಸನೂ ತುಂಬ ಇತ್ತು. ಮತ್ತು ಒಂದು ವಾರ ಪೂಜೆ ಮಾಡಿರಲಿಲ್ಲ. ಒಂದು ವಾರ ಪೂಜೆ ಮಾಡದೇ ಇರೋ ಕಾರಣ ಎಲ್ಲ ಕ್ಲೀನ್ ಮಾಡಬೇಕು. ದೇವ್ರ ಫೋಟೋ ಎಲ್ಲ ಒಂದು ವಾರ ಮಿಸ್ ಮಾಡಿದ್ರೂ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಬೇಕು. ಯಾಕಂದರೆ ನಾವು ಮುಚ್ಚಿರ್ತೀವಲ್ಲ, ಬಾಗಿಲು ತೆಗೆಯೋದಿಲ್ವಲ್ಲ, ಅದರಿಂದ ಎಲ್ಲ ತೊಳ್ಕೊಂಡು ಎಲ್ಲ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡೆ. ಅರಿಶಿನ ಕುಂಕುಮ ಸ್ವಲ್ಪ ಇಡ್ತೀನಿ. ಯಾಕಂದರೆ ನನ್ನ ಮಗಳು ಬಟ್ಟೆ ಎಲ್ಲ ಗಲೀಜು ಮಾಡ್ಕೋತಾಳೆ ಮತ್ತು ಎಲ್ಲ ಎತ್ತಿ ಬಾಯಿಗೆ ಇಕ್ಕೊತಾಳೆ. ಅದರಿಂದ ಆಮೇಲೆ ತುಳಸಿ ಪಾಟ್ಗೂ ಎಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಕಳ್ಸಿದ ನೀರನ್ನ ಎಲ್ಲೂ ಉಯ್ಯಬಾರ್ದು. ಅದು ಗಿಡಕ್ಕೆ ಉಯ್ಬೇಕು. ಯಾವುದಾದ್ರೂ ಗಿಡ ಸರಿ, ಗಿಡದ ಹತ್ರ ಉಯ್ಬೇಕು ಎಲ್ಲ ಫುಲ್. ಆಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರನ್ನೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಎದ್ದೊಳ್ತಾಳೆ ಅಂದ್ಕೊಂಡೆ, ಎದ್ದೊಳ್ಳಿಲ್ಲ ನನ್ನ ಮಗಳು. ಅವಳಿಗೂ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ನಾನು ಪೂಜೆ ಮಾಡ್ತಾಯಿದ್ರೆ ಅವಳು ಬಂದು ಗಂಧದ ಕಡ್ಡಿ ಎಲ್ಲ ನನ್ನ ಹತ್ರ ಈಸ್ಕೊಂಡು ಅವಳು ಪೂಜೆ ಮಾಡ್ತಾಳೆ. ಅದಕ್ಕೆ ಎದ್ದರೆ ಅವಳ ಕೈಲೂ ಮಾಡ್ಸೋಣ ಅಂದ್ಕೊಂಡೆ, ಆದರೆ ಅವಳು ಎದ್ದೊಳ್ಳಿಲ್ಲ, ಮಲ್ಕೊಂಡೇ ಇದ್ಲು. ಇನ್ನು ಮಲಗಿರೋ ಮಗುನ ಎಬ್ಬರಿಸ್ಬಾರ್ದು ಅಂದ್ಬಿಟ್ಟು ನಾನೇ ಪೂಜೆ ಮಾಡಿಕೊಂಡೆ. ಆಮೇಲೆ ಮಂಗಳಾರತಿ ಮಾಡಿದೆ. ಅವಳು ಎದ್ದೊಳ್ಳಿಲ್ವಲ್ಲ, ಅದಕ್ಕೆ ನಾನೇ ಹಂಗೆ ಮಲಗಿದ ಮಗುಗೆ ಮಂಗಳಾರತಿ ತೊಗೊಂಡು ಆಮೇಲೆ ಕೊನೆಯದಾಗಿ ಸಾಂಬ್ರಾಣಿ ಹಾಕಬೇಕು. ಸಾಂಬ್ರಾಣಿ ಹಾಕಲಿಲ್ಲ ಅಂದರೆ ಪೂಜೆ ಮುಕ್ತಾಯನೇ ಆಗೋದಿಲ್ವಂತೆ. ಸಾಂಬ್ರಾಣಿ ಹಾಕಿದ್ರೇ ಪೂಜೆ ಮುಕ್ತಾಯ ಆಗುತ್ತೆ. ರಾತ್ರಿ ಊಟಕ್ಕೆ ಮುದ್ದೆ ಉಪ್ಸಾರು ಮಾಡಿದ್ದೆ. ಇಲ್ಲಿಗೆ ನನ್ನ ಲಾಗ್ ಮುಕ್ತಾಯ ಆಗಿದೆ.